ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಚಂದ್ರಮೋಹನ್ ಮಕ್ಕಿಮನೆ. ಸುದ್ದಿಗಳ ವಿವರ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರನ್ನು ವಿಬಿ ಗ್ರಾಮ್ಜಿ ಎಂದು ಬದಲಾಯಿಸುವುದರೊಂದಿಗೆ ಗಾಂಧಿ ತತ್ವವನ್ನೇ ಬದಲಾಯಿಸುವ ಹುನ್ನಾರ ನಡೆಸುತ್ತಿದೆ ಎಂದು ಶಿವಮೊಗ್ಗ ಭದ್ರಾಕಾಡ ನಿಗಮದ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾ ಕೆಪಿ ಅಂಶುಮಂತ್ ಆರೋಪಿಸಿದರು. ಅವರು ಮಂಗಳವಾರ ಸಂಜೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನರೇಗಾ ಯೋಜನೆಯ ಪ್ರಯೋಜನ ಹಾಗೂ ವಿಬಿ ಗ್ರಾಮ್ಜಿ ದುಷ್ಪರಿಣಾಮಗಳ ಬಗ್ಗೆ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನರೇಗಾ ಯೋಜನೆಯನ್ನು ತಿರುಚುವ ಪ್ರಯತ್ನ ಮಾಡಲಾಗುತ್ತಿದೆ. ಬಿಜೆಪಿಯ ಕೇಂದ್ರ ಸರ್ಕಾರವು ಗ್ರಾಮೀಣ ಭಾಗದ ಜನರ ಬದುಕನ್ನು ನಾಶ ಮಾಡುವುದರ ಮೂಲಕ ರೈತರ ಬಡವರ ಮೇಲೆ ನಿರಂತರವಾಗಿ ತೊಂದರೆ ನೀಡುವುದರ ಮೂಲಕ ದಾಳಿ ಮಾಡುತ್ತಿದೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಇದರ ವಿರುದ್ಧ ಜನಾಂದೋಲನ ರೂಪದಲ್ಲಿ ಹೋರಾಟ ರೂಪಿಸಲಾಗುತ್ತಿದೆ. ಹಿಂದೆ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ಸರ್ಕಾರ ಜನರ ಬದುಕನ್ನು ಹಸನಾಗಿಸಲು, ನಿರುದ್ಯೋಗ ಸಮಸ್ಯೆ ನಿವಾರಿಸಲು 2005 ಸೆಪ್ಟೆಂಬರ್ 5ರಂದು ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 41 ಮೂಲಕ ಜಾರಿಗೆ ತಂದಿದೆ. ಹಿಂದೆ ಕಾಮಗಾರಿಯ ಸಾಮಗ್ರಿ ಮೊತ್ತದಲ್ಲಿ 75% ಕೇಂದ್ರ ಹಾಗೂ 25% ರಾಜ್ಯ ಸರ್ಕಾರ ನೀಡಬೇಕಾಗಿತ್ತು. ಆದರೆ ಹೊಸ ನಿಯಮದ ಪ್ರಕಾರ ಕೇಂದ್ರ ಸರ್ಕಾರ 60% ಹಾಗೂ ರಾಜ್ಯ ಸರ್ಕಾರ 40% ನೀಡಬೇಕಾಗಿದೆ. ಇದೊಂದು ಅವೈಜ್ಞಾನಿಕ ಚಿಂತನೆಯಾಗಿದೆ. ನರೇಗಾ ಯೋಜನೆಯನ್ನು ಉಳಿಸಲು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಜನಾಂದೋಲನ ರೀತಿಯಲ್ಲಿ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರ್ಬೈಲ್ ನಟರಾಜ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬೆನ್ನಿ, ಸುನಿಲ್ ಕುಮಾರ್, ಬಿವಿ ಉಪೇಂದ್ರ, ರತನ್ ಗೌಡ ಅರಗಿ, ದೇವಂತ್ ರಾಜ್ ಗೌಡ, ಇಸಿ ಜೋಯಿ, ಜುಬೇದ, ಎಸ್ಡಿ ರಾಜೇಂದ್ರ, ಎಚ್ಎಂ ಶಿವಣ್ಣ, ಅಂಜುಮ್, ಮಂಜುನಾಥ್, ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತಾಲೂಕಿನ ಶೆಟ್ಟಿಕೊಪ್ಪದ ಹಿರೇಬೀಸು ಜೋಯ್ ಅವರ ಸಾಮಾಜಿಕ ಕಾರ್ಯ ಗುರುತಿಸಿ ಕೊಪ್ಪದ ಬಡವರ ಬಂಧು ಸಾಂಸ್ಕೃತಿಕ ವೇದಿಕೆಯು ನಡೆಸಿದ 5 ದಿನಗಳ ಕೊಪ್ಪ ಉತ್ಸವ ಕಾರ್ಯಕ್ರಮದಲ್ಲಿ ಭಾನುವಾರ ಸಾಹಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಶೆಟ್ಟಿಕೊಪ್ಪದಲ್ಲಿ ಮೊಬೈಲ್ ಟವರ್ ಟೆಕ್ನಿಷಿಯನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಜೋಯ್ ಉತ್ತಮ ಟವರ್ ನಿರ್ವಹಣೆ ಮಾಡಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಕಳೆದ 15 ವರ್ಷದಿಂದ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯಂದು 220 ಅಡಿ ಎತ್ತರದ ಮೊಬೈಲ್ ಟವರ್ ಹತ್ತಿ ಟವರ್ ಮೇಲೆ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ಕಳೆದ 4 ವರ್ಷದಿಂದ ಟವರ್ ಮೇಲೆ ಕನ್ನಡ ಧ್ವಜ ಹಾರಿಸಿ ಕನ್ನಡ ಪ್ರೇಮ ಮೆರೆದಿದ್ದಾರೆ. ರಕ್ತದಾನ ಆಯೋಜನೆ ಮಾಡಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನರು ರಕ್ತದಾನ ಮಾಡುವಂತೆ ಪ್ರೇರಣೆ ನೀಡಿದ್ದಾರೆ. ಜೆಸಿ ಸದಸ್ಯರಾಗಿರುವ ಜೋಯ್ ಅವರನ್ನು ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿವೆ. ನರಸಿಂಹರಾಜಪುರ ತಾಲೂಕಿನ ಬಡಗಬೈಲು ಗ್ರಾಮದ ಕನಗೆರೆಯ ಶ್ರೀ ರಂಗನಾಥೇಶ್ವರ ಸ್ವಾಮಿಯ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವು ಫೆಬ್ರವರಿ 12ರ ಗುರುವಾರ ಅಂದರೆ ಇಂದು ನಡೆಯಲಿದ್ದು, ಶೃಂಗೇರಿ ಮಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಬೆಳಗ್ಗೆ 11 ಗಂಟೆಗೆ ಆಗಮಿಸಿ ಸಪರಿವಾರ ಶ್ರೀ ರಂಗನಾಥೇಶ್ವರ ಸ್ವಾಮಿಯ ಪ್ರತಿಷ್ಠೆ ಮತ್ತು ರಜತ ಕವಚ ಸಮರ್ಪಣೆ, ಮಹಾಕುಂಭಾಭಿಷೇಕ ನೆರವೇರಿಸಲಿದ್ದಾರೆ. ನಂತರ ಶ್ರೀಗಳು ಅನುಗ್ರಹ ಭಾಷಣ ನೆರವೇರಿಸಲಿದ್ದಾರೆ ಎಂದು ಕನಗೆರೆ ಶ್ರೀ ರಂಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಪ್ರಕಟಣೆ ತಿಳಿಸಿದೆ. ಬೀದಿ ನಾಟಕದ ಮೂಲಕ ಆರೋಗ್ಯದ ಬಗ್ಗೆ ಅರಿವು ಪಡೆಯೋಣ ಎಂದು ನರಸಿಂಹರಾಜಪುರ ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾ ಕ್ಷಮಾ ತಿಳಿಸಿದ್ದರು. ಅವರು ಸೋಮವಾರ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಆರೋಗ್ಯ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವ ಬೀದಿ ನಾಟಕ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ, ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿ ಡೈಸಿ, ಆರೋಗ್ಯ ಇಲಾಖೆಯ ಸುಪ್ರೀತಾ, ಆಪ್ತ ಸಮಾಲೋಚಕಿ ಸುಜಾತ, ಅಂಗನವಾಡಿ ಕಾರ್ಯಕರ್ತೆ ರಮಾ, ಆಶಾ ಕಾರ್ಯಕರ್ತೆ ಅನಿತಾ ಉಪಸ್ಥಿತರಿದ್ದರು. ಅಜ್ಜಂಪುರದ ಮಲ್ಲಿಕಾರ್ಜುನ ಜಾನಪದ ಕಲಾ ಸಂಘದವರು ಆರೋಗ್ಯದ ಬಗ್ಗೆ, ಬಾಲ್ಯ ವಿವಾಹ, ಸಾಂಕ್ರಾಮಿಕ ರೋಗ, ಕ್ಷಯ ರೋಗ, ಆಯುಷ್ಮಾನ್ ಕಾರ್ಡುಗಳ ಬಗ್ಗೆ ಆಡು ಭಾಷೆಯಲ್ಲಿ ಹಾಡುಗಳ ಮೂಲಕ ಬೀದಿ ನಾಟಕ ನಡೆಸಿಕೊಟ್ಟರು. ಇದು ಬೇರೆ ಯಾರ್ದಲ್ಲ. ಏ ವಿನೋದ
ಕೂಗದ ಇನ್ನೇನ್ ಮಾಡ್ಲಿ ಹೇಳು? ಬೆಳಗ್ಗೆ ಇಬ್ರು ಎದ್ದು ಕಸ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನಾನು ಒಳಗ್ ಹೋಗಿ ಬರೋಷ್ಟ್ರೊಳಗ ಅದು ಹೆಂಗ ಕಣ್ಣು ಮುಚ್ಚಲೆ ಆಟ ಆಡಿ ಅಷ್ಟು ನೀನ್ ಮನೆ ಮುಂದೆ ಕಸ ತಂದು ನನ್ನ ಸೇರಿದಂತೆ ಆಗಿಡುಗ ಸೇರಿದಂತೆ ಆಗಿಡುಗ ಕಾಡ ಹುಡುಗ ಹಿರಿಯ ಜೊತೆ ಸೇರಿದಂತೆ ಆಗಿಡುಗ ಹಿರಿಯ ಜೊತೆ ಸೇರಿದಂತೆ ಆಗಿಡುಗ ಓಹೋ ಒಟ್ಟು ಸಮಯನೇ ಮುಗಿದೋಯ್ದೆ. ನರಸಿಂಹರಾಜಪುರ ತಾಲೂಕಿನ ಸೀತೂರು ಹೊಸಮನೆಯ ಶ್ರೀ ಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಕೋಲ ನಡೆಯುತ್ತಿದ್ದು ಭಾನುವಾರ ರಾತ್ರಿ ಕೋಲ ನಡೆಯಿತು. ಕೋಲದಲ್ಲಿ ರಕ್ತೇಶ್ವರಿ, ಧೂಮಾವತಿ ಬಂಟ, ಮರಳುಭೂತ, ರಣಪಂಜುರ್ಲಿ, ಕಲ್ಲುಕುಟಿಗ, ವರ್ಜೆ ಹಾಗೂ ಅಣ್ಣಪ್ಪ ಪಂಜುರ್ಲಿ ದೈವಗಳ ನರ್ತನ ಸೇವೆ ನಡೆಯಿತು. ದಕ್ಷಿಣ ಕನ್ನಡದ ಬಜಗೋಳಿ ರಮೇಶ್ ಮತ್ತು ತಂಡದವರು ಕೋಲದಲ್ಲಿ ಭಾಗವಹಿಸಿ ನರ್ತನ ಸೇವೆ ನಡೆಸಿಕೊಟ್ಟರು. ಕಾರ್ಕಳದ ವಾದ್ಯದ ತಂಡದವರು ನರ್ತನ ಸೇವೆಯಲ್ಲಿ ಪಾಲ್ಗೊಂಡು ನರ್ತನ ಸೇವೆಗೆ ಮತ್ತಷ್ಟು ಮೆರುಗು ತಂದರು. ಭಾನುವಾರ ರಾತ್ರಿ 8ರಿಂದ ಸೋಮವಾರ ಬೆಳಗ್ಗೆಯವರೆಗೂ ಕೋಲ ನಡೆಯಿತು. ಶ್ರೀ ಭೈರವೇಶ್ವರ ದೇವಸ್ಥಾನದ ವಹಿವಾಟುದಾರರು ಅಣ್ಣಾಜಿರಾವ್ ಹಾಗೂ ಸಾವಿರಾರು ಭಕ್ತರು ಕೋಲದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.